ಗುರುಕೃಪಾಹ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾರ್ಥ ಗೀತೆ ನಿಜಗೊಂಡ್ರ ಒಂದು ಬರೆದಂತ ಗ್ರಂಥ, ಪ್ರಕ್ರಿಯೆ ಗ್ರಂಥ ಅಂತ ಕೂಡ ಹೇಳ್ತಾರೆ. ಇದರಲ್ಲಿ ಪರಮಾರ್ಥ ಗೀತೆ ಎರಡನೇ ಗತಿ ನಡೆದದ. ಈ ಗತಿ ಒಳಗ ಏನ್ ಹೇಳ್ತಾ ಇದ್ದಾರ, ಪಂಚಭೂತಗಳ ಉತ್ಪತ್ತಿ, ಪಂಚಭೂತಗಳು ಮತ್ತು ಅದ್ರ ಉತ್ಪತ್ತಿಯನ್ನ ಅವ್ರು ಹೇಳ್ತಾ ಇದ್ದಾರ. ದ್ವಿತೀಯ ಗತಿ ಶುರುವಾಗಿ ಅದ. ಪಂಚಭೂತಗಳು ಹೆಂಗಾದವು ಅನ್ನುವಂಥದ್ದನ್ನ ನಿನ್ನೆ ಹೇಳಿದ್ರು. ಕುಂದದೆ ಮಹೇಶ್ವರ ಆದಿಗಳ ಅಂದವ ನಾನು ಆನಂದದಿಂದ ಹೇಳಿದ ಈ ಕ್ರಮದಳು ಮುಂದೆ ಈಗಳರಿಯೇ ಜಗದೊಲ ಹಿಂದೆ ಇಳೆ ಮೊದಲಾದ ಭೂತದುದಯವನ್ ಉಸುರ್ವೆಮ್ ಅಂತ ಹೇಳ್ತಾರ. ಯಾಕಂದ್ರೆ ಹಿಂದ ಕೂಡ ಮಹೇಶ್ವರ ಆದಿಗಳ ಅದ್ರ ಬಗ್ಗೆ ನಾನು ಹೇಳಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅದರ ಸ್ವರೂಪವನ್ನ ನಾನು ಹೇಳಿದ್ದು. ಈ ಗತಿಯಲ್ಲಿ ಯಾಕಂದ್ರೆ ಹಿಂದಿನ ಗತಿಯಲ್ಲಿ ಕೂಡ ಹೇಳಿದ್ರೆ, ಯಾಕಂದ್ರೆ ಒಂದೇ ಚೈತನ್ಯವಾಗಿರುವಂಥದ್ದು ಪರಬ್ರಹ್ಮನ ಒಂದು ಪ್ರತಿಬಿಂಬ ಮಾಯೆಯಲ್ಲಿ ಬಿದ್ದುಕೊಂಡು ಈ ಮಾಯೆ ಉಪಾಧಿಯಿಂದ ಕೂಡಿದಂತ ಮಹೇಶ್ವರ ಬ್ರಹ್ಮ ವಿಷ್ಣು ರುದ್ರ ಅನ್ನುವಂಥ ಹೆಸರುಗಳನ್ನ ಧರಿಸಿತು. ಇದೇ ಚೈತನ್ಯವಾಗಿರುವಂಥದ್ದು, ಮಾಯೆಯಿಂದ ಕೂಡ್ಕೊಂಡು. ಮತ್ತೆ ಇದೇ ಚೈತನ್ಯದಲ್ಲಿರುವ ಆ ಶಕ್ತಿ, ಚಿಚ್ಚಕ್ತಿ ಏನಾಯ್ತು, ಅದೇ ಒಂದು ಚೈತನ್ಯ ಇಲ್ಲಿ ಸರಸ್ವತಿ ಅನಿಸ್ಕೊಂತು, ಲಕ್ಷ್ಮಿ ಅನಿಸ್ಕೊಂತು, ಪಾರ್ವತಿ ಅಂತ ಅನಿಸ್ಕೊಂತು. ಇಲ್ಲಿ ಈ ಗತಿ ಒಳಗ ಮುಮುಕ್ಷಿಗಳು ಚೆನ್ನಾಗಿ ತಿಳ್ಕೊಳಂಗ ಪಂಚೀಕರಣದ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿ ನಿನ್ನೆ ಏನ್ ಹೇಳಿದ್ರು, ನಿನ್ನೆಯ ವಿಷಯದಲ್ಲಿ ಏನ್ ಹೇಳಿದ್ರು ಅಂತಂದ್ರ, ಈ ಮಹೇಶ್ವರ ಏನ್ ಮಾಯೆ ಉಪಾಧಿಯನ್ನ ಪಡ್ಕೊಂಡಿದ್ದಾನಲ್ಲ ಮಹೇಶ್ವರ, ಈ ಮಹೇಶ್ವರನಾದ ನಿನ್ನಿಂದಲೇ ಪಂಚಭೂತಗಳು ಉತ್ಪತ್ತಿ ಆದವು. ಮಹೇಶ್ವರನಿಂದಲೇ ಪಂಚಭೂತಗಳು ಉತ್ಪತ್ತಿ ಆದವು. ಆಮೇಲೆ ನೀನೇ ಬ್ರಹ್ಮನ್ ಅನ್ನುವಂತ ಹೆಸರು ಹೊಂದಿ ಪ್ರತಿಯೊಂದು ಭೂತವನ್ನ 5 ಭಾಗವನ್ನ ಮಾಡಿ ಪಂಚೀಕರಣವನ್ನ ಮಾಡಿದ್ರು. ನಿನ್ನೆ ಪಂಚಭೂತಗಳ ಬಗ್ಗೆ, ಆಮೇಲೆ ಯಾವ್ದ್ರ ಬಗ್ಗೆ ಅಂತಂದ್ರ ಭೂಮಿ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ 5 ತತ್ವಗಳ ಬಗ್ಗೆ ಹೇಳಿದ್ರು. ಆಕಾಶದ ತತ್ವ ಅಂತಃಕರಣ ಅಂತ ಹೇಳಿದ್ರು ನಿನ್ನೆ ವಿಚಾರದಲ್ಲಿ. ಆಕಾಶದ ತತ್ವ ಯಾವುದು ಅಂತಂದ್ರ ಅಂತಃಕರಣ. ಪಂಚಕರಣದ ಒಂದು ಉತ್ಪತ್ತಿ ಬಗ್ಗೆ ಹೇಳಿದ್ರು, ಆಕಾಶದ ಪಂಚೀಕರಣದ ಬಗ್ಗೆ ಹೇಳಿದ್ರು. ಆಮೇಲೆ ವಾಯುವಿನ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಈ 5 ವಾಯುವಿನ ಒಂದು ಪಂಚೀಕರಣದ ಬಗ್ಗೆ ಅವರು ಹೇಳಿದ್ರು. ಯಾಕಂದ್ರೆ ಒಂದ್ರಾಗ ಒಂದು ಸೇರೋದು. ಇವತ್ತಿನ ಒಂದು ಅಗ್ನಿಯ ತತ್ವದ ಬಗ್ಗೆ ಹೇಳ್ತಾರೆ. ಅಗ್ನಿ ತತ್ವದ ಬಗ್ಗೆ ಏನ್ ಹೇಳ್ತಾರ, ನಿನ್ನೆ ಪಂಚವಾಯುಗಳು ಏನದವು, ವಾಯುವಿನ ತತ್ವದಿಂದ 5 ಆದವು, ಆಕಾಶದ ತತ್ವದಿಂದ ಅಂತಃಕರಣಗಳು ಆದವು ಅಂತ ಹೇಳಿದ್ರು. ಅಗ್ನಿ ತತ್ವದಿಂದ ನಮ್ಮ ಒಳಗೆ ಏನಾಗ್ತಾವ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ, ಬ್ರಹ್ಮಾಂಡದೊಳಗಡೆ ಏನದಾವ ಅವು ನಮ್ಮ ಪಿಂಡಾಂಡದೊಳಗೆ ಇರ್ತಾವ. ಯಾಕಂದ್ರ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಮಹಾತ್ಮರ ಕಥೆಗಳು ಕೇಳಬಹುದು, ಮಹಾತ್ಮರ ವಿಚಾರಗಳು ನಮಗ್ ಸಪೋರ್ಟ್ ಆಗ್ತಾವ ತಿಳ್ಕೊಳಕ್, ಅವ್ರು ಯಾವ ರೀತಿ ಸಾಧನೆ ಮಾಡಿದ್ರ ಅನ್ನುವಂಥದ್ದು ಅಷ್ಟು. ಆದ್ರ ನೀನು ಮೊದಲ ನೀನು ತಿಳ್ಕೊಳ್ಳುವಂತ ಕೆಲಸ ಬಹಳ ಮುಖ್ಯವಾಗಿರುವಂಥದ್ದು. ನಾನು ಯಾರಿದ್ದೀನಿ ಅಂತ ಮಹಾತ್ಮರು ಮಾಡ್ಕೊಂಡಂತ ಕೆಲಸನೂ ಇದೇ ಕೆಲಸನೇ ಮಾಡ್ಕೊಂಡದ್ದು.
ಈ ಮತ್ತೆ ವಾಯುವಿನ ಯಾವ್ದು ಆಕಾಶದ ತತ್ವದಿಂದ ಅಂತಃಕರಣಗಳು ಅದು ಅಂತ ಹೇಳಿದ್ರು. ಅದು ನಮ್ಮಲ್ಲೇ ಇರುವಂಥದ್ದು. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾತೃ ಆಯ್ತಂತ ಹೇಳಿದ್ರು. ಪಂಚವಾಯುವಿನ ತತ್ವದಿಂದ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಒಂದ್ರಾಗ ಒಂದು ಬೆರಿಕೆ ಆಗ್ಬಿಟ್ಟು ಹಾಗೆ ಇವು ಆದವು ಅಂತ ಹೇಳಿದ್ರು. ಈಗ ಅಗ್ನಿ ತತ್ವ ಅನ್ನುವಂಥದ್ದು ಅದರಲ್ಲಿ 2 ಭಾಗ ಮಾಡುವಂಥದ್ದು. ಒಂದು 8ನೇ ಭಾಗ, ಇನ್ನೊಂದು 8ನೇ ಭಾಗ. 2 ಭಾಗ ಐತಲ್ಲ, 2 ಭಾಗದೊಳಗೆ ಒಂದು ಗಟ್ಟಿ ಭಾಗ ಹಂಗ ಇಡೋದು, ಇನ್ನೊಂದರಲ್ಲಿ 4 ಭಾಗ ಮಾಡುವಂಥದ್ದು. ಈ 4 ಒಂದು 5, 4 ಒಂದು ಭಾಗದ್ದು. ಇದು 8ನೇ ಒಂದು ಭಾಗ ಸೇರಿಸಿದಾಗ ಎಷ್ಟಾಯ್ತದು? 5 ಆಯ್ತು. ಈಗ ನಾವು 5ನೆಯ ಒಂದು ನೋಡೋಣ. ಉದಿತಾಗ್ನ್ಯಂಶವೇ ಲೋಚನವಾಯಿತು, ಅದು ರೂಪ ಪ್ರತಿಭಾಸಕಮಾಯಿತು. ಧರಣಿಯ ನೊಂದಲು ನಾಸಿಕವಾಯಿತು, ಸುರಭಿಗದು ಪ್ರತಿಭಾಸಕಮಾಯಿತು. ಉದಕದೋಳ್ ಒಂದಲು ರಸನೆಯದಾಯಿತು, ಅದು ಸುರಸ ಪ್ರತಿಭಾಸಕಮಾಯಿತು. ಮಾರುತನೊಳಗೊಂದಲು ತೊಕ್ಕಾಯಿತು, ಸ್ಪರ್ಶ ಪ್ರತಿಭಾಸಕಮಾಯಿತು. ಗಗನಗೂಡಲು ಶ್ರುತಿಯಾಯಿತು, ಮಿಗೆ ಶಬ್ದ ಪ್ರತಿಭಾಸಕಮಾಯಿತು. ಎಲ್ಲಾ ವಿಷಯವ ತೋರುವ ಸತ್ವ ಉಳ್ಳದರಿಂದಿದು ತೈಜಸ ತತ್ವ. ಎಲ್ಲ ಮಹಾತ್ಮರನ್ನ ಕೇಳ್ರಿ. ಆಧ್ಯಾತ್ಮದಲ್ಲಿ ನಿಜಗೊಂಡ್ರ ಶಾಸ್ತ್ರ ಭಾರಿ ಕಠಿಣ. ನಾವು ಯಾವ್ದೋ ನುಡಿಗಳನ್ನ, ಆ ವಿಚಾರಗಳನ್ನ, ಈ ವಿಚಾರಗಳನ್ನ, ಆ ಪುರಾಣ ಈ ಪುರಾಣ ಅಂತವೆಲ್ಲ ಹೇಳ್ಬಹುದು. ಆದ್ರೆ ನಿಜಗೊಂಡ್ರ ಶಾಸ್ತ್ರ ಅಷ್ಟೇ ಕಠಿಣನೂ ಐತೆ, ಗುರು ಕೃಪಾದ್ರೆ ಅಷ್ಟೇ ಸುಲಭನೂ ಐತೆ. ಬಟ್ ಬಹಳಷ್ಟು ಅದ್ಭುತ ವಿಚಾರಗಳು ಇದರಲ್ಲಿ ಅಡಕವಾಗಿದಾವ. ನನ್ನ ಸ್ವರೂಪವನ್ನ ತಿಳ್ಕೊಂಡು ಮುಕ್ತನಾಗ್ಬೇಕಂತ ಅನ್ನೋದಾದ್ರ ಇದು ಬಹಳಷ್ಟು ಅದ್ಭುತ ಕೆಲಸ ಮಾಡ್ತದೆ. ಇದು ನಿಜಗೊಂಡ್ರ ಶಾಸ್ತ್ರ. ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಬಹಳಷ್ಟು ಜನ ಹೇಳ್ತಾರೆ, ಇಲ್ರಿ ಅವರ ನಿಜಗೊಂಡ್ರ ಶಾಸ್ತ್ರ ಅವರೇ ಹೇಳ್ಬೇಕ್ರಿ, ಇವರೇ ಹೇಳ್ಬೇಕ್ರಿ, ಅವರೇ ಓದ್ಬೇಕ್ರಿ, ಇವ್ರೇ ಯಾರು ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಭೂಮಿಗೆ ಬಂದಿದ್ದಾನಂದ್ರ ತನ್ನನ್ನ ತಾನು ತಿಳ್ಕೊಳ್ಳುವಂತ ಕೆಲಸ ಮಾಡ್ಬೇಕಾದ್ರೆ, ಮುಕ್ತನಾಗ್ಬೇಕಾದ್ರೆ ನಾವು ಖಂಡಿತ ಮಹಾತ್ಮರ ಒಂದು ಮಾರ್ಗ ನಾವು ತಗೊಳ್ಳೇಬೇಕು, ಆ ಮಾರ್ಗವನ್ನ ನೋಡ್ಲೇಬೇಕಾಗ್ತದೆ. ಹಂಗಾಗ್ಬಿಟ್ಟು ಇಲ್ಲಿ ನಮ್ಮ ಒಳಗಡೆ ಏನು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಹೊರಗಡೆನೂ ಅದಾವ, ನಮ್ಮ ಒಳಗಡೆನೂ ಅದಾವ. ಯಾವಾಗ ಮಹೇಶ್ವರನ ಒಂದು ಸಂಕಲ್ಪ ಅನೇಕ ಜೀವಿಗಳಾಗ್ಬೇಕಪ್ಪ ಅನ್ನುವಂತ ಒಂದು ಸಂಕಲ್ಪ ಯಾವಾಗ ಆಗ್ಬಿಡ್ತು, ತಕ್ಷಣದಲ್ಲೇ ಇವೆಲ್ಲ ಬ್ರಹ್ಮಾಂಡಗಳಾದವು, ಜೀವಾತ್ಮರೆಲ್ಲ ಆದ್ರು. ಅದ್ರೊಳಗ ಆತನೇ ಬಂದು ಸೇರಿದ ಜೀವಾತ್ಮ ರೂಪದಿಂದ. ಅಲ್ಲಿಂದ ಇಲ್ಲಿ ಯಾವ ರೀತಿ ನಮ್ಮೊಳಗ ಆಕಾಶದಿಂದ ಏನಾಯ್ತು ಅಂದ್ರೆ ಅಂತಃಕರಣಗಳು. ಯಾವಾಗ ಆತ ಸಂಕಲ್ಪ ಮಾಡಿದ ಪಂಚಭೂತಗಳು, ವಾಯು ಯಾವುದು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿಗಳು ಆದವು. ಯಾಕಂದ್ರೆ ಆಕಾಶ ಹುಟ್ಟಿತು ಫಸ್ಟ್, ಆಕಾಶದಿಂದ ವಾಯು ಆಯ್ತು, ವಾಯುವಿನಿಂದ ಅಗ್ನಿ ಆಯ್ತು, ಅಗ್ನಿಯಿಂದ ಜಲ ಆಯ್ತು, ಜಲದಿಂದ ಪೃಥ್ವಿ ಆಯ್ತು, ಹಲವಾರು ರೀತಿಯಿಂದ ಆಯ್ತು. ಇವು ಅಷ್ಟೇ ಜಗತ್ತಿನ ಜನರ ವ್ಯವಹಾರಕ್ಕೆ ಇವು 5 ಪಂಚಭೂತಗಳಿಂದ ಕೆಲಸ ಆಗ್ತದೆ ಅನ್ನೋದ್ರೆ ಆಗ್ಲಿಲ್ಲ. ಆವಾಗ ಒಂದ್ರಾಗೊಂದು ಪಂಚೀಕರಣ ಮಾಡಿದ್ರು. ಇಲ್ಲಿ ಅಗ್ನಿ ತತ್ವದಲ್ಲಿ ಒಂದು ಭಾಗ ಅಂದ್ರ ಅಗ್ನಿ ತತ್ವ, ಹೊರಗೆ 2 ಭಾಗ, ಒಂದು ಗಟ್ಟಿ ಭಾಗ, ಒಂದ್ರಾಗ 4 ಭಾಗ. ಯಾಕಂದ್ರೆ ಇದು ಜ್ಞಾನೇಂದ್ರಿಯಗಳು ಆದವು. ಯಾವುದರಿಂದ? ಅಗ್ನಿ ತತ್ವದಿಂದ ಜ್ಞಾನೇಂದ್ರಿಯಗಳು ಆದವು. ಏನ್ ಹೇಳ್ತಾರೆ ಇಲ್ಲಿ? ಉದಿತಾಗ್ನಿ ಅಂಶವೇ ಲೋಚನವದಾಯಿತು. ಉದಿತ ಅಂದ್ರೆ ಉತ್ಪನ್ನವಾದಂತ ಅಗ್ನಿ ಅಂಶ ಅರ್ಧ ಭಾಗ ಏನಾಯ್ತದ? ಲೋಚನ ಅಂದ್ರೆ ಏನು? ನೇತ್ರ, ಕಣ್ಣು. ಅಗ್ನಿಯ ಒಂದು ಗಟ್ಟಿ ಭಾಗ ಏನಾಯ್ತು? ನೇತ್ರ ಆಯ್ತು. ನೇತ್ರ ಆಯ್ತು, ಅರ್ಧ ಭಾಗ ಏನಾಯ್ತು? ನೇತ್ರ ಆಯ್ತು. ಅದು ನೇತ್ರ ಏನಾಯ್ತು ಅಂತಂದ್ರ ವಿಷಯಗಳ ಅದು ರೂಪ ಪ್ರತಿಭಾಸಕಮಾಯಿತು ಅಂತ ಹೇಳ್ತಾರೆ. ಯಾಕಂತಂದ್ರ ಅಲ್ಲಿ ಏನಾಯ್ತು ಅಂತಂದ್ರ ವಿಷಯವನ್ನ ಅಗ್ನಿಯ ಸಂಬಂಧವಾದಂತ ರೂಪು ವಿಷಯಗಳನ್ನ ಬೆಳಗ್ತದ ನೋಡ್ರಿ. ಆದ್ರ ಇದು ನೇತ್ರ ಮತ್ತೆ ಶಬ್ದ ವಿಷಯಗಳನ್ನ ಬೆಳಗ್ತದೆ ಅನ್ನಂದ್ರ ಅಲ್ಲ.
ಅದಕ್ಕೆ ಸಂಬಂಧನೇ ಇಲ್ಲ. ಇದೇನ್ ಮಾಡ್ತದೆ, ಅಗ್ನಿ ಸಂಬಂಧವಾದಂತ ರೂಪು ಅಂದ್ರೆ ವಿಷಯವನ್ನ ಬೆಳಗ್ತದೆ, ಇದು ವಸ್ತುಗಳನ್ನ. ಅದೇ ರೀತಿ ಇಲ್ಲಿ ಕೂಡ ಹೇಳ್ತಾನೆ, ಈ 5 ಪಂಚಭೂತಗಳೇನು ಅದಾವಲ್ಲ, ಇವ್ ಅದಾವಲ್ಲ, ಈ ಭೂತಗಳೇನು ಅದಾವ, ಈಗ ಬಹಳಷ್ಟು ದನಗಳು ಇರ್ತಾವ, ಆಕಳ ಕರುಗಳನ್ನು ಒಂದೊಂದ್ ಕಡೆ ಕಟ್ಟಿರ್ತಾರ ನೋಡ್ರಿ. ಆಕಳ ಕರುಗಳನ್ನ ಬಿಟ್ರ ಬಹಳಷ್ಟು ಹಸುಗಳು ಅದಾವಂತಂದ್ರ ಹೋಗಿ ಅವ್ ಹಾಲು ಕುಡಿಬೇಕಾದ್ರೆ ಬೇರೆ ಬೇರೆ ಕರುಗಳು ಬೇರೆ ಬೇರೆ ಹಸುಗಳಿಗೆ ಏನಾರ ಹೋಗ್ತಾವೇನಂದ್ರಿಲ್ಲ, ತನ್ನ ತಾಯಿಯನ್ನ ಮಾತ್ರ ಕಂಡಿಡ್ಕೊಂಡು ಅಲ್ಲಿಗೆ ಹೋಗಿ ಅದು ಹಾಲು ಕುಡಿತಾವ. ಹಂಗೆ ಈ ಭೂತಗಳಿಂದ ಯಾವ ಇಂದ್ರಿಯಗಳು ಉತ್ಪನ್ನ ಆಗಿದಾವ, ಆ ಭೂತಗಳು ವಿಷಯಗಳನ್ನೇ ಗ್ರಹಣ ಮಾಡ್ತಾವ, ಅಲ್ಲಿಗೆ ಹೋಗ್ತಾವ. ಯಾಕಂತಂದ್ರ ಇಲ್ಲಿ ನೇತ್ರ ಅಂದ್ರೆ ವಿಷಯ ಒಂದು ವಸ್ತುಗಳನ್ನ ಬೆಳಗಿಸುವಂಥದ್ದು ನೇತ್ರದ ಗಟ್ಟಿ ಭಾಗ, ಅದು ಆಯ್ತು. ಮತ್ತ ಅಗ್ನಿ ಈಗ 4 ಏನದಾವ, 4 ಭಾಗ ಅದಾವಲ್ಲ, ಇನ್ನೊಂದು ಭಾಗ 8ನೇದಾಗ 4 ಭಾಗ ಮಾಡಿವಲ್ಲ. ಅಗ್ನಿಯ ಒಂದು ಭಾಗ ಭೂಮಿಯಲ್ಲಿ ಕೂಡಿಸಿದಾಗ, ಅಗ್ನಿಯ ಒಂದು ಭಾಗ ಭೂಮಿಯಲ್ಲಿ ಕೂಡಿಸಿದಾಗ ಏನಾಯ್ತದ, ನಾಸಿಕೇಂದ್ರಿಯ ಆಯ್ತು. ನಾಸಿಕ ವಾಸನೆ ನೋಡಿದ್ವಲ್ಲ, ನಾಸಿಕೇಂದ್ರಿಯ ಆಯ್ತದೆ. ಮತ್ತ ಅದೇನ್ ಮಾಡ್ತದ ಅಂತಂದ್ರ ಈ ಭೂಮಿಯಲ್ಲಿರುವಂತ ಕೆಲವು ಗಂಧವನ್ನ ಗ್ರಹಣ ಮಾಡ್ತದ, ಅಂದ್ರೆ ವಾಸನೆ ನೋಡುವಂಥದ್ದು. ಮಳಿ ಬಂದಾಗ ಒಂದ್ ಸ್ವಲ್ಪ ವಾಸನೆ ಬರ್ತದೆ, ಮಳಿ ಬಂದಾಗ ನೋಡ್ರಿ ಮಣ್ಣಿನ ವಾಸನೆ ಅದೆಲ್ಲ ಬರ್ತದೆ, ಇದು ಗ್ರಹಣ ಮಾಡುವಂಥದ್ದು ಇದ್ರ ಕೆಲಸ. ಮತ್ತ ಅಗ್ನಿಯ ಒಂದು ಭಾಗ ಜಲದಲ್ಲಿ ಕೂಡಿದಾಗ ಅದೇನಾಯ್ತು, ರಸೇಂದ್ರಿಯ ಅಂದ್ರ ನಾಲಿಗೆ ಅಲ್ಲೇ ಐತೆ ನೋಡ್ರಿ. ಇದೇನ್ ಮಾಡ್ತದ, ಇದು ರಸೇಂದ್ರಿಯ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಇದು ಈ ಜಲ ಸಂಬಂಧವಾದಂಥದ್ದು. ಈ ರಸ ಅಂದ್ರೆ ರುಚಿ ನೋಡೋದು, ಯಾವತ್ತು ಈ ನಾಲಿಗೆ ಎಲ್ಲ ಸ್ವಲ್ಪ ನೀರ್ ಇರ್ತದ ನೋಡ್ರಿ, ಉಗುಳು ತರ ಇರ್ತದಲ್ಲ, ಇದು ರಸ ಅಂದ್ರ ಅಗ್ನಿಯ ಒಂದು ಭಾಗ ಜಲದಲ್ಲಿ ಸೇರಿದಾಗ ಇದೇನಾಯ್ತು, ರಸನೇಂದ್ರಿಯ ಅಂದ್ರೆ ನಾಲಿಗೆ ಆಯ್ತು. ಇದು ರಸದ ವಿಷಯವನ್ನ ತಿಳಿಸ್ತದೆ, ಇದು ಉಪ್ಪದ, ಖಾರ ಅದ, ಇದಾದ ಅದಾದ ಅಂತ ತಿಳಿಸ್ತದೆ ಇದು. ಹೌದಿಲ್ಲ, ಯಾವುದೇ ವಿಷಯ ಇರಲಿ, ಅದು ವಿಷಯ ಕಹಿ ಇದ್ದದ್ದು ತಿಳಿಸ್ತದ, ಸಿಹಿ ಇದ್ದದ್ದು ಗೊತ್ತಾಗ್ತದ. ನಮ್ಗ ನಾಲಿಗೆ ಮೇಲೆ ಇಟ್ಕೊಂಡಾಗ ಗೊತ್ತಾಗ್ಬಿಡ್ತದೆ ನಮ್ಗೆ. ಇದನ್ನ ತಿಳಿಸುವಂತ ಕೆಲಸ ಇದು ಮಾಡ. ಮತ್ತೆ ಅಗ್ನಿಯ ಒಂದು ಭಾಗ ವಾಯುವಿನಲ್ಲಿ ಕೂಡಿದಾಗ ಅದು ಏನಾಗ್ತದ, ತ್ವಗೇಂದ್ರಿಯ, ಸ್ಪರ್ಶೇಂದ್ರಿಯ ಅಂತ ಕೂಡ ಹೇಳ್ತಾರೆ. ಯಾಕಂದ್ರ ಅಗ್ನಿಯ ಒಂದು ಭಾಗ ವಾಯುವಿನಲ್ಲಿ ಕೂಡಿದಾಗ ಇದು ಸ್ಪರ್ಶೇಂದ್ರಿಯ ಅಥವಾ ತ್ವಗೇಂದ್ರಿಯ ಅಂತ ಆಗ್ತದೆ. ಇದು ಕೂಡ ಇಲ್ಲಿ ಗಟ್ಟಿ ಐತೆ ಅಂತ ನಮ್ಗೇನಾದ್ರೂ ಸ್ವಲ್ಪ ಟಚ್ ಆಯ್ತಾರೆ, ಎಷ್ಟು ಗಟ್ಟಿ ಐತಪ್ಪ ಇದು ಅಂತಂತೀವಿ. ಮೃದು ಅದ, ಬಹಳ ಮೃದು ಐತ್ರಿ ಅಂತೀವಿ. ಇದು ಕಠಿಣವಾಗಿರುವಂತ, ಇದು ಸಂಬಂಧವಾದಂಥದ್ದೇನು, ಕಠಿಣ ಭಾಗವನ್ನ, ಮೃದುವಾದ ಭಾಗವನ್ನ, ತಂಪಾದ ಭಾಗವನ್ನ, ತಂಪೈತಪ್ಪ ಅಂತೀವಿ, ಬಿಸಿ ಐತಪ್ಪ ಅಂತೀವಿ, ಮೃದು ಐತ್ ಅಂತೀವಿ, ಕಠಿಣ ಅಂತೀವಿ. ಈ ವಿಷಯವನ್ನ ಗ್ರಹಣ ಮಾಡ್ತೀವಿ ಸ್ಪರ್ಶೇಂದ್ರಿಯ. 2 ತತ್ವಗಳಿಂದಾಗಿ ಇವೆಲ್ಲ, 2 ತತ್ವ. ಯಾಕಂತಂದ್ರ ಇಲ್ಲಿ ಮತ್ತೆ ಅಗ್ನಿಯ ಒಂದು ಭಾಗ ಆಕಾಶದಲ್ಲಿ ಕೂಡಿದಾಗ ಒಂದು ಭಾಗ ಉಳಿದಿರ್ತೀಗ, ಆ ಭಾಗ ಆಕಾಶದಲ್ಲಿ ಕೂಡಿತು ಅಂದಾಗ ಅಗ್ನಿಯ ಒಂದು ಭಾಗ ಆಕಾಶದ ತತ್ವ ಮತ್ತು ಅಗ್ನಿ ತತ್ವ ಸೇರ್ಬಿಟ್ಟು ಈ ಸ್ತೋತ್ರ ಆಯ್ತು, ಅಂದ್ರೆ ಕಿವಿ ಕೇಳುವಂಥದ್ದು. ಇಲ್ಲಿ ಅಗ್ನಿಯ ಒಂದು ಭಾಗ ಮತ್ತೆ ಆಕಾಶದ ಒಂದು ಭಾಗ ಸೇರಿ ಸ್ತೋತ್ರೇಂದ್ರಿಯ ಆಯ್ತು. ಇದು ಹೆಂಗಾಗ್ತದಂದ್ರ ಈ ಅವಕಾಶ ಐತಲ್ಲ ನಮ್ಗ, ಯಾವ್ದ್ರಿಂದ ಅವಕಾಶ ಐತಿದು, ಶಬ್ದ. ಈ ಆಕಾಶ ಇಷ್ಟು ನಮ್ಗ ಅವಕಾಶ ಕೊಟ್ಟದಂತ ನಾವ್ ಇವತ್ತು ನಮ್ಮ ಮಾತು ನಿಮಗ್ ಕೇಳಿಸ್ತಾವ, ನಿಮ್ಮ ಮಾತು ನಮಗ್ ಕೇಳಿಸ್ತಾವ. ಇದು ಒಂದ್ ವೇಳೆ ಅವಕಾಶ ಕೊಟ್ಟಿರ್ಲಿಲ್ಲ ಅಂದ್ರೆ ನಾವ್ ಯಾರು ಇಲ್ಲಿ ಉಳಿಯಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಇದು ಆಕಾಶ ಸಂಬಂಧವಾದಂತ ಶಬ್ದ ವಿಷಯವನ್ನು ಗ್ರಹಣ ಮಾಡ್ತದೆ. ಇದು ಯಾವುದು, ಸ್ತೋತ್ರ, ಕಿವಿ ಕೇಳುವಂಥದ್ದು. ಈ ರೀತಿಯಾಗಿ ಗೊತ್ತಾಯ್ತಲ್ಲ, ಒಂದು ಭಾಗ ಗಟ್ಟಿ ಭಾಗ ಅಲ್ಲಿ ಏನಾಯ್ತು, ನೇತ್ರೇಂದ್ರಿಯ ಆಗ್ತದ. ಉಳಿದು ಒಂದ್ರಾಗ ಒಂದು ಸೇರಿದಾಗ
ಅಗ್ನಿಯ ಒಂದು ಭಾಗ ಭೂಮಿಯಲ್ಲಿ ಸೇರಿದಾಗ ನಾಸಿಕೇಂದ್ರಿಯ ಆಯಿತು. ಅಗ್ನಿಯ ಒಂದು ಭಾಗ ಜಲದಲ್ಲಿ ಸೇರಿದಾಗ ರಸೇಂದ್ರಿಯ ಆಯಿತು. ಅಗ್ನಿಯ ಒಂದು ಭಾಗ ವಾಯುವಿನಲ್ಲಿ ಸೇರಿದಾಗ ಅದು ಯಾಕಂತ ಸ್ಪರ್ಶೇಂದ್ರಿಯ ಆಗ್ತದ. ಆಕಾಶದ ಒಂದು ಭಾಗ ಎಲ್ಲಿ ಅದು ಅಗ್ನಿಯ ಒಂದು ಭಾಗ ಆಕಾಶದಲ್ಲಿ ಸೇರಿದಾಗ ಅದೇನಾಯ್ತು, ಶ್ರೋತ್ರೇಂದ್ರಿಯ ಆಯ್ತು. ಈ ರೀತಿಯಾಗಿ ಸ್ತೋತ್ರ ನೇತ್ರ ಅಂದ್ರೆ ಇಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದ ಆಕಾಶದ್ದಾಗ್ತದ, ಸ್ಪರ್ಶ ವಾಯುವಿಂದ, ಶಬ್ದ ಸ್ಪರ್ಶ, ರೂಪ ಅಗ್ನಿದು, ಶಬ್ದ ಸ್ಪರ್ಶ ರೂಪ, ರಸ ಜಲದ್ದು, ಶಬ್ದ ಸ್ಪರ್ಶ ರೂಪ ರಸ, ಗಂಧ ಭೂಮಿದು. ಇವು ಒಂದ್ರಾಗೊಂದು ಬೆರಿಕೆ ಆಗಿ ಸ್ತೋತ್ರೇಂದ್ರಿಯ ಅಂತ ಹೇಳಿಸ್ಕೊಂತು. ಇವು ನಮ್ಮಲ್ಲಿ ವ್ಯವಹಾರ ಮಾಡ್ತವೆ. ಇವು ಯಾವ ಇರ್ಲಿಲ್ಲ ಅಂತಂದ್ರ, ಇವೆಲ್ಲ ಯಾಕೆ ಮಾಡಿದ ಅಂತಂದ್ರ ಪರಮಾತ್ಮ ಇಲ್ಲಿ ಇವು ಎಷ್ಟು ಅಂದವಾಗಿ ನಮ್ಮ ಶರೀರಕ್ಕೆ ಇವು ಜ್ಞಾನೇಂದ್ರಿಯಗಳು ಕೊಟ್ಟಾನ, ಅಂತಃಕರಣಗಳನ್ನು ಕೊಟ್ಟಾನ. ಇವನ್ನ ಹಂಗೆ ಬಳಸ್ಕೊಂಡು ಹೆಂಗೆಂಗೂ ಸತ್ತು ಹೋಗ್ರಿ ಅಂತ ಅಲ್ಲ. ಇದ್ರಾಗ ಒಂದು ಗೂಢಾರ್ಥ ಅದ. ಹೆಂಗ ಗೂಢಾರ್ಥ ಐತಿ ಅಂದ್ರ, ಮೋಕ್ಷಗಳನ್ನ, ಯಾಕಂದ್ರ ಭೋಗಗಳನ್ನ ಪಡ್ಕೊಳ್ಳೋದಕ್ಕ ಏನು ಪ್ರಾರಬ್ಧ ಕರ್ಮ ಐತಲ್ಲ ಹಿಂದಲ್ದು, ನಮ್ಮ ಪಾಪ ಆಗಿರ್ಬೋದು, ಪುಣ್ಯ ಆಗಿರ್ಬೋದು, ಅಥವಾ ಎರಡು ಮಿಶ್ರ ಆಗಿರ್ಬೋದು, ಅದನ್ನ ಅನುಭವಿಸ್ಲಿಕ್ಕೆ ಇವು ಸಾಧನಗಳನ್ನು ಕೊಟ್ಟ. ಈ ಯಾವುದು ಅಂತಃಕರಣ ಪಂಚಭೂತದಿಂದ ಇವೆಲ್ಲ ಏನದ ಅಂತಃಕರಣಗಳಾಗಿರ್ಬೋದು, ಜ್ಞಾನೇಂದ್ರಿಯಗಳಾಗಿರ್ಬೋದು, ಇವೆಲ್ಲ ಏನ ಅದಕ್ಕಾಗಿ ಕೊಟ್ಟ. ಪ್ರಾಣವಾಯುಗಳು ಇವೆಲ್ಲ. ಮತ್ತೆ ಇದಕ್ಕಿಂತ ನಿಷ್ಕಾಮ ಪುಣ್ಯದ ಫಲ ಜಾಸ್ತಿ ಇತ್ತು ಅಂತನ್ನುವಂಥ ಮುಮುಕ್ಷಿಗಳ ಅಪೇಕ್ಷೆ ಇತ್ತು ಅಂದಾಗ, ಇಲ್ಪ ನನಗೆ ಇವು ಯಾವ್ದು ಬೇಕಾಗಿಲ್ಲ, ನಾ ಮುಕ್ತಿಯನ್ನು ಪಡ್ಕೊಳ್ಬೇಕು, ಈ ದುಃಖದಿಂದ ನಾನು ಪಾರಾಗಬೇಕನ್ನುವಂಥ ಆ ಭಾವ ಇರುವಂತ ಮುಮುಕ್ಷಿಗಳಿಗೆ ಇವು ಬಳಸ್ಕೊಳಕ್ಕೂ ಸಾಧನ ಆಯ್ತು. ನೀ ಆ ಕಡೆರ ಬಳಸ್ಬೋದು, ಈ ಕಡೆರ ಬಳಸ್ಬೋದು. ಭೋಗ ಮೋಕ್ಷಗಳ ಸಲುವಾಗಿ ಈ ಪಂಚೀಕರಣ ಮಾಡಿ ಇವೆಲ್ಲ ಸಾಧನೆಗಳು ಶರೀರಕ್ಕೆ, ಇವೆಲ್ಲ ಸಾಧನೆಗಳು, ಇವುಗಳಿಂದ ನೀನು ಏನ್ ಪಡ್ಕೋ ಅಂತ ಕೊಟ್ಟು ಕಳಿಸಿದ, ಮಾಡಿದಾನೆ. ಅದಕ್ಕೆ ಈ ರೀತಿ ಸ್ತೋತ್ರ, ತೊಕ್ಕು, ಜೀವ, ಗ್ರಹಣ ಇವೆಲ್ಲ ವಿಷಯಗಳನ್ನ, ಈ ಇಂದ್ರಿಯಗಳು, ಶಬ್ದ, ರೂಪ ಮೊದಲಾದ ವಿಷಯಗಳನ್ನ ಇವು ಬೆಳಗ್ತಾವ. ಈ ವಿಷಯಗಳು ಯಾಕಂದ್ರೆ ಈ ನೇತ್ರಾದಿ ಇವೇನು ಏನಂದ್ರ ಸ್ತೋತ್ರೇಂದ್ರಿಯಗಳು, ಸ್ತೋತ್ರ, ತೊಕ್ಕು, ಜೀವ, ಗ್ರಹಣ. ಈ ಸ್ತೋತ್ರಕ್ಕೆ ವಿಷಯ ಯಾವುದು? ಇದ್ರ ಕೆಲಸ ಏನಪ್ಪಾ ಅಂದ್ರೆ ಶಬ್ದ ಕೇಳುವಂಥದ್ದು. ಈ ತೊಕ್ಕಿಗೆ ಕೆಲಸ ಏನಂದ್ರೆ ಸ್ಪರ್ಶ ಮಾಡುವಂಥದ್ದು. ಆಮೇಲೆ ಸ್ತೋತ್ರ, ತೊಕ್ಕು, ಜೀವ ಅಂತಂದ್ರ ರುಚಿ ನೋಡುವಂಥದ್ದು. ರುಚಿ ನೋಡುವಂಥದ್ದಕ್ಕೆ ಏನಂತ ನಾಲ್ಗಿಗೆ ರುಚಿ ನೋಡುವಂಥದ್ದು. ಇವು ವಿಷಯಗಳು ಅದಾವ. ಇವಕ್ಕ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಹೇಳಿ. ಯಾಕಂತಂದ್ರ ಇವು ವಿಷಯಗಳೇನದಾವ, ಈ ವಿಷಯಗಳು ಈ ಜ್ಞಾನೇಂದ್ರಿಯಗಳಿಗೆ ಹೆಲ್ಪ್ ಅಂದ್ರೆ ಏನು ಅದನ್ನ ವ್ಯವಹಾರ ಮಾಡಕ್ಕೆ ಸಹಾಯ ಮಾಡ್ತಾವ. ಈಗ ಕಿವಿಗೆ ನಮ್ಗೆ ಸಾಧನ ಅದ. ಈಗ ಮಿಕ್ಸಿ ಅದಕ್ಕದ, ಏನಾದ್ರೂ ಇಲ್ಲಿ ದೋಸೆ ರುಬ್ಬಕ ಮಾಡಕ ಅವನ್ ಮಾತ್ರ ಹಾಕ್ಬೇಕಾಗ್ತದಲ್ಲ. ಬಟ್ಟೆ ಮಿಷಿನ್ ಅದ, ಬಟ್ಟೆ ಒಗ್ಯಕ ಮಾತ್ರ ಯೂಸ್ ಆಗ್ತದ. ಅದೇ ರೀತಿ ಕೂಡ ಈ ಕಿವಿ ಅದ ಬರೀ ಶಬ್ದ ಕೇಳ್ತದ, ಕಣ್ಣದ ರೂಪ ನೋಡ್ತದ, ಈ ಚರ್ಮ ಅದ ಸ್ಪರ್ಶ ಮಾಡ್ತದ, ನಾಲಿಗೆ ಅದ ರುಚಿ ನೋಡ್ತದ, ಮೂಗದ ವಾಸನೆ ನೋಡ್ತದ. ಅವು ವಿಷಯಗಳು. ಅದಕ್ಕೆ ಈ ರೀತಿ ಇಂಥ ಬೆಳಗುವಂತ ಸಾಮರ್ಥ್ಯ ಉಳ್ಳದ್ರಿಂದ ಇದು ಅಗ್ನಿಯ ಕಾರ್ಯಗಳು ಅಂತ ಹೇಳಿಸ್ಕೊಳ್ತದೆ. ಇದು ಅಗ್ನಿಯ ಪಂಚೀಕರಣದ. ಮತ್ತ ಈಗ ನಾವು ಮುಂದಿಂದ ನೋಡೋಣ. ಜಲತತ್ವದ ವಿಚಾರವನ್ನ ಹೇಳ್ತಾರೆ. ಈಗ ನಾವೇನ್ ನೋಡ್ಬೇಕಾಗ್ಯದ, ಈಗ ಜಲತತ್ವದ ವಿಚಾರ. ಈ ಜಲತತ್ವ ಅಂತಂದ್ರು ಕೂಡ ಹಿಂಗ ಹೇಳ್ತಾರ ಅಂದ್ರೆ ಇದರಲ್ಲಿ 2 ಭಾಗ ಮಾಡುವಂಥದ್ದು. ಜಲತತ್ವದಲ್ಲಿ ಕೂಡ 2 ಭಾಗ ಮಾಡುವಂಥದ್ದು. ಅದ್ರ ಬಗ್ಗೆ ಹೇಳ್ತಾರೆ. ಒಂದು ಭಾಗದಲ್ಲಿ ಒಂದು ಗಟ್ಟಿ ಭಾಗ 8ನೇ ರೊಕ್ಕ ಹಂಗ ಇಡೋದು. ಆ 8ನೇ ರೊಕ್ಕದಲ್ಲಿ 4 ಭಾಗ ಮಾಡುವಂಥದ್ದು. ಆ 4 ಭಾಗ ಮತ್ತೆ ಒಂದು ಗಟ್ಟಿ ಭಾಗ ಸೇರಿದ್ರೆ ಎಷ್ಟಾಯ್ತು? 5 ಆಯ್ತು. ಈಗ ನೋಡೋಣ 6ನೇಯ ನುಡಿ ನೋಡೋಣ. ಉದಕಾಂಶವೇ ತಿಳಿ ರಸವಾಯಿತು, ಅದು ಜಿವ್ವೆಗೆ ಗೋಚರಮಾಯಿತು, ಕ್ಷೋಣಿಯೋಳು ಒಂದಿ ಸುರಭಿಮಾಯಿತು, ಘ್ರಾಣಕ್ಕದು ಗೋಚರಮಾಯಿತು.
ಶಿಖಿಯಂ ಬೆರೆಸಲು ರೂಪವದಾಯಿತು, ಸುಖ ನೇತ್ರಕ್ಕದು ದೃಶ್ಯತೆಯಾಯಿತು. ಪೊಕ್ಕನಿಲ ನೋಳು ಸ್ಪರ್ಶವದಾಯಿತು, ತೊಕ್ಕಿಂಗದು ವೇದ್ಯತೆಯಾಯಿತು. ತವೆನಭ ವೆರೆದ ರವವಾಯಿತು, ಶ್ರವಣಕ್ಕದು ವೇದ್ಯತೆಯಾಯಿತು. ಎಲ್ಲರೊಳೊಮ್ಮಿಗೆ ಸೊಗೆಯ ಸತ್ವ ಉಳ್ಳದರಿಂದವೇ ಎಪ್ಪಿನ ತತ್ವ ಅಂತ ಇಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ಉದಕಾಂಶವೇ. ನೋಡ್ರಿ, ಇಲ್ಲಿ ಜಲದ ತತ್ವವನ್ನ ಇಲ್ಲಿ ಹೇಳ್ತಾರ. ಉದಕ ಅಂದ್ರೇನು? ಜಲ. ಅದ್ರದ್ದು ಏನಾಯ್ತು ನೋಡೋಣ. ರಸ ಆಯ್ತು. ಗಟ್ಟಿ ಭಾಗ ಏನಾಯ್ತು? ಜಲದ ಒಂದು ತತ್ವದಲ್ಲಿ 2 ಭಾಗ ಮಾಡೋದು. ಒಂದು ಗಟ್ಟಿ ಭಾಗ, ಆ ಒಂದು ಇನ್ನೊಂದು ಭಾಗ ಆಯ್ತಲ್ಲ 8ನೇ ಭಾಗ, ಅದ್ರಾಗ 4 ಭಾಗ ಮಾಡಿದೆ. ಗಟ್ಟಿ ಭಾಗ ಏನಾಯ್ತು? ರಸೇಂದ್ರಿಯ ಅಂದ್ರೆ ರಸ ಆಯ್ತು. ವಿಷಯಗಳು ರಸ, ಇದು ವಿಷಯ. ಯಾವ್ದ್ರಿಂದ ಆಯ್ತದ? ರಸ ಆಯ್ತದ. ಯಾವ್ದ್ರಿಂದ? ಗಟ್ಟಿ ಭಾಗ. ಜಲದಲ್ಲಿ 2 ಭಾಗ ಮಾಡಿದ್ವಿ. ಒಂದು ಗಟ್ಟಿ ಭಾಗ 8ನೇ ಭಾಗ, ಇನ್ನೊಂದು 8ನೇ ಭಾಗ. 8ನೇ ಭಾಗದಲ್ಲಿ 4 ಭಾಗ ಮಾಡಿದ್ವಿ, ಒಂದು ಗಟ್ಟಿ ಭಾಗ ಮಾಡಿದ್ವಿ. ಆ ಗಟ್ಟಿ ಭಾಗ ರಸ ಆಯ್ತು. ಅದು ಯಾವ್ದಕ್ಕ ವಿಷಯ ಆಯ್ತು? ರಸ ಅಂದ್ರ ಆ ರಸ ಜಿವ್ವೆಗೆ. ಜಿವ್ವೆ ಅಂತಂದ್ರೆ ಯಾವ್ದು? ನಾಲಿಗೆಗೆ ಗೋಚರ ಆಯ್ತು. ಇವು ಸ್ತೋತ್ರ, ತೊಕ್ಕು, ಜುಮ್ವ, ಗ್ರಾಣ, ನೇತ್ರ, ಇವೇನು ವಾಕ್, ಪಾಣಿ, ಪಾದ, ಗುದ, ಗುಹ್ಯ ಇವೆಲ್ಲ ಹೇಳ್ತೀವಲ್ಲ, ಇವೆಲ್ಲ ಸಂಸ್ಕೃತ ಭಾಷೆ. ಈ ಸಂಸ್ಕೃತ ಭಾಷೆ ದೇವತೆಗಳ ಭಾಷೆ, ಮನುಷ್ಯರ ಭಾಷೆ ಅಲ್ಲ. ಹಂಗಾಗಿ ಎಲ್ಲ ಉಪನಿಷತ್ತುಗಳು ಸಂಸ್ಕೃತ ಭಾಷೆಯಲ್ಲಿ ಅದಾವ. ಮತ್ತೆ ಇಲ್ಲಿ ಏನಾಯ್ತು? ಈ ರಸ, ಈ ವಿಷಯ ಏನದಾವ, ಆ ರಸ ಅರ್ಧ ಗಟ್ಟಿ ಭಾಗ, ಜಲದ ಅರ್ಧ ಗಟ್ಟಿ ಭಾಗ ಏನಾಯ್ತು? ರಸ ಆಯ್ತು. ರಸ ವಿಷಯ ಆಯ್ತು. ಇದು ರಸ ಏನ್ ಕೆಲಸ ಮಾಡ್ತಪ್ಪ ಅಂತಂದ್ರ ನಮ್ಮ ನಾಲಿಗೆಗೆ ವಿಷಯ ಆಯ್ತದು. ಇದೇನ್ ಮಾಡ್ತು? ನಾಲಿಗೆಗೆ ಇದು ರುಚಿ ಹತ್ತದು, ಕಹಿ ಹತ್ತದು, ಸಪ್ಪಗ್ ಹತ್ತದು, ಇದನ್ ತಿಳ್ಸಕತ್ತ ನೋಡ್ರಿ. ಇದರಿಂದನೇ ಗೊತ್ತಾಗ್ತದ ರಸ. ಮತ್ತೆ ಜಲದ ಒಂದು ಭಾಗ ಭೂಮಿಯಲ್ಲಿ ಕೂಡಿದಾಗ ಅದೇನಾಯ್ತು? ಗಂಧ ಆಯ್ತು. ಗಂಧ ಅಂದ್ರೆ ಅದ್ರದ್ದೇನಂತಂದ್ರ ಅದು ಮೂಗಿಗೆ ವಿಷಯ ಆಯ್ತು. ಮೂಗಿನ ವಾಸನೆ ನೋಡ್ತೀವಿಲ್ಲ ನಾವು, ಇದು ಹೆಂಗ ಸರಿ ಅದು, ಇದು ದುರ್ಗಂಧ ಅದು, ಸುಗಂಧ ಅದು, ಅದಂಗದು ಹಿಂಗದು ಅಂತ ಹೇಳ್ಬಿಟ್ಟು ಇಲ್ಲಿ ವಾಸನೆ ನೋಡುವಂಥದ್ದು ಮೂಗಿಗೆ. ಇದೇನಾಯ್ತು? ಗಂಧ ಆಯ್ತು. ಇದು ವಿಷಯ. ಗಂಧ ವಿಷಯ ಆಯ್ತದೆ. ಎದಕ್ಕಾಯ್ತಿದು? ಮೂಗಿಗೆ, ನಾಸಿಕೇಂದ್ರಿಯಕ್ಕೆ. ಮತ್ತೆ ಜಲದ ಒಂದು ಭಾಗ ಅಗ್ನಿಯಲ್ಲಿ ಸೇರಿದಾಗ, ಅದೇನಾಯ್ತು? ರೂಪ ಆಯ್ತು. ಈ ರೂಪ ಯಾವುದಕ್ಕೆ ವಿಷಯ ಆಯ್ತು? ನೇತ್ರಕ್ಕೆ ವಿಷಯ ಆಯ್ತು ನೋಡ್ರಿ. ಇದು ಅಗ್ನಿಯ ತತ್ವದಿಂದ ನೇತ್ರಕ್ಕೆ ವಿಷಯ ಆಯ್ತು. ಯಾಕಂದ್ರ ಈಗ ನಾವು ನೋಡ್ಬೇಕಾದ್ರ ಜಲದ ಒಂದು ಭಾಗ ಅಗ್ನಿಯ ಒಂದು ಭಾಗ ಸೇರಿದಾಗ ನಾವು ರೂಪವನ್ನ ನೋಡ್ತೀವಿ. ಯಾಕಂದ್ರೆ ಪ್ರಕಾಶಮಾನವಾಗಿ ತೋರುವಂತಹದ್ದು ಯಾವುದು ಅಂದ್ರೆ ಅಗ್ನಿ ಅಂಶ, ಹೌದಲ್ಲ? ಅದಕ್ಕೆ ಇಲ್ಲೇನಾಯ್ತು? ಅಗ್ನಿ. ಆ ತತ್ವ ಯಾವುದು ಅಂತಂದ್ರ ಈ ಕಣ್ಣಿನಲ್ಲಿ ನೀರಿನ ಅಂಶ ಹಿಂಗಿರ್ತದ ನೋಡ್ರಿ, ಯಾವತ್ತು ತ್ಯಾವ ಇರ್ತದೆ, ಅದು ಜಲದ ಅಂಶ. ಈ ರೀತಿಯಾಗಿ ಅಗ್ನಿ ಮತ್ತೆ ಜಲದ ಅಂಶ 2 ಸೇರಿಬಿಟ್ಟು ನೇತ್ರಕ್ಕೆ ವಿಷಯ ಆಯ್ತು. ರೂಪ ವಿಷಯ ಆಯ್ತು. ಮತ್ತೆ ಜಲದ ಒಂದು ಅಂಶ ವಾಯುವಿನಲ್ಲಿ ಸೇರಿದಾಗ ಏನಾಯ್ತು? ಸ್ಪರ್ಶ ಆಯ್ತು. ಆ ಸ್ಪರ್ಶ ಯಾವುದಕ್ಕ ಇಂದ್ರಿಯಕ್ಕ ವಿಷಯ ಆಯ್ತು ಅಂತಂದ್ರ ಈ ಒಂದು ತ್ವಗೇಂದ್ರಿಯ, ಈ ತೊಕ್ಕಂದ್ರೆ ಈ ಚರ್ಮಕ್ಕ ವಿಷಯ ಆಯ್ತು. ಸ್ಪರ್ಶ ಅಂದ್ರೆ ಇದು ಗಟ್ಟಿ ಆದೋ, ಇದು ಮೃದು ಆದೋ, ಇದು ತಂಪಾಯ್ತು, ಬಿಸಿ ಆಯ್ತು ಅಂತ ಇದು ವಿಷಯ ಈ ಚರ್ಮಕ್ಕ ಆಯ್ತು, ತ್ವಗೇಂದ್ರಿಯ. ಮತ್ತೆ ಜಲದ ಒಂದು ಭಾಗ ಆಕಾಶದಲ್ಲಿ ಕೂಡಿಕೊಂಡಾಗ ಅಲ್ಲೇನಾಯ್ತು? ಜಲದ ಒಂದು ಭಾಗ ಮತ್ತೆ ಆಕಾಶದ ಒಂದು ಭಾಗ ಸೇರಿ ಶಬ್ದ ಆಯ್ತು. ಈ ಶಬ್ದ ಯಾವುದಕ್ಕ ವಿಷಯ ಆಯ್ತು ಅಂತಂದ್ರ ಈ ಶಬ್ದ ಸ್ತೋತ್ರಕ್ಕೆ ಅಂದ್ರೆ ಕಿವಿಗೆ ವಿಷಯ ಆಯ್ತದ.
ಈ ಶಬ್ದ ಇರಲಿ ಅಂದ್ರೆ ಕಿವಿ ಕೆಲಸನೇ ಇಲ್ಲ ನೋಡ್ರಿ, ಹೌದಿಲ್ಲ? ಈ ನೇತ್ರದ್ದು ಅದು ರೂಪನೇ ಬರೀ ಕಣ್ಣದಾವ, ಆದ್ರ ಅಲ್ಲಿ ರೂಪನೇ ಇರ್ಲಿಲ್ಲ ಅಂದ್ರೆ, ಈ ಕೆಲಸ ವಿಷಯನೇ ಇರ್ಲಿಲ್ಲ ಅಂದ್ರೆ ಅದು ವ್ಯರ್ಥ ಆಗ್ತದೆ. ಅದಕ್ಕೆ ಈ ಕಿವಿ ಕೆಲಸ ಏನು? ಶಬ್ದವನ್ನು ಕೇಳೋದು, ಇದಕ್ಕೆ ವಿಷಯ ಆಯ್ತು ಶಬ್ದ. ಈ ರೀತಿಯಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ 5 ವಿಷಯಗಳು ಬಹಳಷ್ಟು ಇವು ನಮ್ಮಲ್ಲಿ ಕೆಲಸ ಮಾಡ್ತಾವ ಪ್ರತಿಯೊಂದಕ್ಕ. ಇದು ಜಲದ ಕಾರ್ಯ ಅಂತ ಹೇಳಿಸಿಕೊಳ್ತದೆ. ಇದು ಜಲದ ಕಾರ್ಯ. ಈಗ ಗೊತ್ತಾಯ್ತಲ್ಲ, ಒಂದ್ರಾಗೊಂದು ಬೆರಿಕೆ ಆಗುವಂಥದ್ದು. ಇದು ಚಂದ ತಿಳ್ಕೊಂಡ್ರೆ ಇದ್ರ ಬಗ್ಗೆ ಬಹಳಷ್ಟು ಅಲ್ಲಿ ಒಂದು ಕೆಲವು ಆ ಕಡೆ ಒಂದು ಇದ್ರಾಗ ಪಂಚೀಕರಣ ಬೇರೆ ಬರೀತಾರೆ, ಇದ್ರಾಗ ಬರೀತಾರೆ. ಯಾಕಂದ್ರೆ ಇವು ಒಂದ್ ಕಡೆ ಅದು ಕರೆಕ್ಟಾಗಿ ತಿಳ್ಕೊಂಡ್ರೆ ಒಬ್ಬೊಬ್ರು ಒಂದೊಂದ್ ತರ ಬರ್ದಿರ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಯಾಕಂದ್ರೆ ಒಂದ್ರಾಗೊಂದು ಬೆರಿಕೆ ಆಗ್ಬಿಟ್ಟು ಅಂತಃಕರಣಗಳು, ಮನ ಬುದ್ಧಿಗಳು ಇವೆಲ್ಲ ನಮ್ಮ ಭೋಗ ಮೋಕ್ಷದ ವ್ಯವಹಾರ ಸಲುವಾಗಿ ಈ ಶರೀರಗಳಲ್ಲಿ ಹಿಂಗೆಲ್ಲ ಅದು. ಮತ್ತೆ ಈ ಭೂಮಿ ತತ್ವದ ವಿಚಾರವನ್ನ ಹೇಳುತ್ತಾರೆ. ಜಲದ ಒಂದು ಏನಂದ್ರ ಶಬ್ದಾದಿ ವಿಷಯಗಳು ಅಂತ ಹೇಳ್ಬೇಕು. ಜಲತತ್ವದ ಶಬ್ದಾದಿ ವಿಷಯಗಳು ಆದವು. ಈಗ ಭೂಮಿ ತತ್ವದಿಂದ ಏನಾಗ್ತದೆ ಅಂದ್ರೆ ಕರ್ಮೇಂದ್ರಿಯಗಳು ಉತ್ಪನ್ನ ಆಗಿದಾವ. ಯಾಕಂತಂದ್ರ ಈ ಕರ್ಮೇಂದ್ರಿಯಗಳು ನಾವೆಲ್ಲ ಕೂಡ್ತೀವಿ, ನಿಂತಿರ್ತೀವಿ, ತಿರುಗಾಡ್ತೀವಿ, ಮಾಡ್ತೀವಿ. ಯಾವ ಅಂಶದಿಂದ ಆಗ್ಯದಪ್ಪ ನಮ್ಮ ಶರೀರದ ಒಳಗಡೆ? ಇದು ಬೇಕಲ್ಲ, ಕೂಡ್ತದ, ನಿಂದಿರ್ತದ, ತಿರುಗ್ತದ. ಅದಕ್ಕ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಬ್ರಹ್ಮಾಂಡದಾಗ ಏನ್ ಅದಾವ ಆ ಕೆಲಸ ಈ ಶರೀರದಾಗೂ ನಡ್ತಾವ. ಈಗ ಭೂಮಿ ತತ್ವದ ವಿಚಾರವನ್ನ ಹೇಳ್ತಾರೆ. ಒದಗಿದರ ಅಂಶವೇ ಬುಧವಾಯಿತು, ಅದಕ್ಕೆ ವಿಸರ್ಜನವೇ ಕ್ರಿಯೆ ಆಯಿತು. ಸಲಿಲದೋಳು ಒಂದಲು ಗುಹ್ಯವದಾಯಿತು, ಶಲೆ ಸುಖಿಸುವ ಕರ್ಮವೇ ಅದಕ್ಕಾಯಿತು. ಪದವ ಶಿಖಿ ಯೋಗದೊಳಾಯಿತು, ಅದಕ್ಕೆ ಗಮನವೇ ಕ್ರಿಯೆ ಆಯಿತು. ಕುದಿದ ಅನಿಲ ನೋಡು ಆ ಕರವಾಯಿತು, ಅದಕ್ಕೆ ದಾನವೇ ಕ್ರಿಯೆ ಆಯಿತು. ಒಂದಿ ಗಗನದೊಳ ಆ ವಾಕ್ಕಾಯ್ತು, ಅಂದದಕ ನುಡಿಯೇ ಕ್ರಿಯೆ ಆಯಿತು. ಎಲ್ಲದರ ಅಂಶವೇ ಧಾರಣ ಸತ್ವ ಉಳ್ಳದರಿಂದವೇ ವಸುಧಾ ತತ್ವ ಅಂತ ಹೇಳ್ತಾರೆ. ಈಗ 4 ಅಂತೂ ಮುಗಿದು, ಪಂಚಭೂತಗಳದು 4 ಮುಗಿದು. ಈಗ 5ನೇ ವಿಷಯವನ್ನ ಹೇಳ್ತಾರೆ. ಈಗ ಪೃಥ್ವಿ ಅಂದ್ರೂ ಒಂದೇ, ಭೂಮಿ ಅಂದ್ರೂ ಒಂದೇ, ಧರೆ ಅಂದ್ರೂ ಒಂದೇ, ವಸುಮತಿ ಅಂದ್ರೂ ಒಂದೇ. ಧರೆ ಅಂಶ ಏನಂದ್ರ ಈ ಧರೆಯಲ್ಲಿ ಭೂಮಿಯಲ್ಲಿ ಭೂಮಿ ತತ್ವದಲ್ಲಿ 2 ಭಾಗ ಮಾಡ್ತಾರೆ. ಮತ್ತೆ ಇದರಲ್ಲಿ 2 ಭಾಗ ಮಾಡುವಂಥದ್ದು. ಒಂದು ಗಟ್ಟಿ ಭಾಗ, ಒಂದ್ರಾಗ 4 ಭಾಗ ಮಾಡುವಂಥದ್ದು. ಆ ಅರ್ಧ ಭಾಗ ಏನಾಯ್ತು ಅಂದ್ರ, ಗಟ್ಟಿ ಭಾಗ ಏನಿತ್ತು ಅದು ಗುದೇಂದ್ರಿಯ ಆಯ್ತು. ಯಾಕಂತಂದ್ರ ಅದು ಗುದೇಂದ್ರಿಯ ನಮ್ಮ ಶರೀರದಲ್ಲಿ, ಇದು ಕರ್ಮೇಂದ್ರಿಯಲ್ಲಿ ಇರುವಂಥದ್ದು. ಪೃಥ್ವಿಯ ಗಟ್ಟಿ ಭಾಗ ಸೇರಿ ಅಲ್ಲಿ ಗುದೇಂದ್ರಿಯ ಆಯ್ತು. ಅದಕ್ಕೆ ಇಲ್ಲಿ ಕೂಡ ಹೆಂಗದ ಅಂತಂದ್ರ, ಯಾವ್ದು ಈ ನಮ್ಮ ಶರೀರದ ಒಳಗಡೆ ಹಲವಾರು ರೀತಿಯಿಂದ ಅಲ್ಲಿ ಮಲವನ್ನ ಬಿಡುವಂಥದ್ದು, ಅದಕ್ಕೆ ವಿಷಯ ಆಯ್ತು. ಯಾಕಂದ್ರ ಅದ್ರ ಕೆಲಸ ಏನು, ಅದ್ರ ಕಾರ್ಯ ಏನಂದ್ರೆ ಮಲವನ್ನ ಬಿಡುವಂಥದ್ದು. ಗುದೇಂದ್ರಿಯಕ್ಕೆ ಅದಕ್ಕೆ ವ್ಯವಹಾರ ಆಯ್ತು ನಮ್ಮ ಶರೀರದ ಒಳಗಡೆ. ಮತ್ತೆ ಇದು ಭೂಮಿಯ ಒಂದು ಭಾಗ ಜಲದಲ್ಲಿ ಬೆರೆಸಿದಾಗ ಅದೇನಾಯ್ತು, ಜಲದಲ್ಲಿ ಕೂಡಿದಾಗ ಭೂಮಿಯ ಒಂದು, ಯಾಕಂದ್ರೆ ಒಂದು ಗಟ್ಟಿ ಭಾಗ ಗುದೇಂದ್ರಿಯ ಆಯ್ತು ಅಂದ್ರೆ ಮಲವನ್ನ ಬಿಡುವಂಥದ್ದು ಅದ್ರ ಕೆಲಸ ಆಯ್ತು. ಆಯ್ತಾ? ಆಮೇಲೆ ಭೂಮಿಯ ಒಂದು ಭಾಗ ಜಲದಲ್ಲಿ ಸೇರಿದಾಗ ಅದೇನಾಯ್ತು ಅಂದ್ರೆ ಗುಹೇಂದ್ರಿಯ ಆಯ್ತು. ಗುಹೇಂದ್ರಿಯ ಅಂತ ಯಾಕಂತಂದ್ರೆ ಜಲದಲ್ಲಿ ಅಗ್ನಿ ಯಾವುದು ಪೃಥ್ವಿಯ ಒಂದು ಭಾಗ ಜಲದಲ್ಲಿ ಸೇರಿದಾಗ ಅದೇನಾಯ್ತು, ಗುಹೇಂದ್ರಿಯ ಆಯ್ತು. ಅಂದ್ರೆ ಅದು ಮೂತ್ರವನ್ನ ಬಿಡುವಂಥದ್ದು, ಆ ಕೆಲಸ ಅದಕ್ಕಾಯ್ತು. ಮತ್ತೆ ಈ ಗುಹೆಕ ಸುರತ ಕ್ರೀಡಾನಂದವೇ ವ್ಯಾಪಾರ ಆಯ್ತು. ಈ ರೀತಿಯಾಗಿ ಹೇಳುತ್ತಾರ ಅವರು. ಮತ್ತೆ ಇನ್ನೂ ಒಂದು ಹೇಳುತ್ತಾರ ಗುಹೆಕ ಇರುವಂಥದ್ದು. ಈ ಭೂಮಿಯ ಒಂದು ಭಾಗ ಅಗ್ನಿಯಲ್ಲಿ ಸೇರಿಸಿದಾಗ
ಅದು ಭೂಮಿಯ ಒಂದು ಭಾಗ ಅಗ್ನಿಯಲ್ಲಿ ಸೇರಿಸಿದಾಗ ಏನಾಗ್ತದ ಅಲ್ಲಿ ಪಾದ ಆಗುವಂಥದ್ದು. ಯಾಕಂತಂದ್ರ ಈ ಪಾದ ಹೆಂಗದಂದ್ರೆ ಮೇಲೆ ಹಿಂಗ್ ಕಾಲು ಎತ್ತಿ ಎತ್ತಿ ಮುಂದಕ್ಕಿಡ್ತೀವಿ, ಹೌದಿಲ್ಲ? ಅಂದ್ರೆ ಅಗ್ನಿ ಯಾವಾಗ್ಲೂ ಮೇಲ್ಮುಖವಾಗಿ ಉರಿತದ. ಹಂಗಾಗಿ ನಾವು ಕಾಲು ನಡಿಬೇಕಾದ್ರ ಕಾಲು ಹಿಂಗ್ ಎತ್ತಿ 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 ನಡಿತೀವಲ್ಲ, ಅದಕ್ಕ ಈ ಅಗ್ನಿ ಮತ್ತೆ ಇದು ಯಾವುದು ಭೂಮಿಯ ಒಂದು ಭಾಗ ಮತ್ತೆ ಅಗ್ನಿಯ ಒಂದು ಭಾಗ ಸೇರಿ ಇಲ್ಲಿ ಪಾದಗಳಾದವು. ಏನು ಮಾಡ್ತೀವಲ್ಲ, ನಡಿತೀವಲ್ಲ ವ್ಯವಹಾರ, ಈ ಪಾದಗಳು ಆದವು. ಇದರಲ್ಲಿ ವಿಷಯ ಏನಂತಂದ್ರ ನೀವು ಹೋಗುವಂಥದ್ದು, ಬರುವಂಥದ್ದು, ತಿರುಗಾಡುವಂಥದ್ದು, ನಿಲ್ಲುವಂಥದ್ದು, ಇದೆಲ್ಲ ಇದಕ್ಕೆ ಕೆಲಸ ಆಯ್ತು. ಪಾದದ ಕೆಲಸ ಏನು ಬರೀ ತಿರುಗಾಡೋದು ಬರ, ಯಾಕಂದ್ರೆ ಅದಕ್ಕೆ ಹೇಳ್ತಾರ ಒಂದ್ರ ಕೆಲಸ ಒಂದಕ್ಕಿಲ್ಲ, ಮತ್ತೆ ಅವ ಕೆಲಸಗಳು ಅವೇ ಮಾಡ್ತಾವ. ಮತ್ತೆ ಈ ಕಾಲು ನಡೆಯುವಂಥದ್ದು ಏನು ಕೈಲೇ ಹಿಡ್ದಂಗೆ ಮಾಡ್ತದನ್ನು ಇಲ್ಲ, ಅದು ನಡೆಯೋ ಕೆಲಸನೇ ಅದರದ್ದು, ಎಲ್ಲ ಅವ ಕೆಲಸಗಳು. ಅದಕ್ಕೆ ಆ ಕಡೆ ಈ ಕಡೆ ಹೋಗಿ ಬರುವಂತ ಕೆಲಸ ಯಾವುದು? ಇದ್ರ ಕೆಲಸ ಏನಪ್ಪಾ ಅಂದ್ರೆ ಪಾದದ ಕೆಲಸ ತಿರುಗಾಡೋದು, ಕುಂದ್ರೋದು, ತಿರುಗಾಡೋದು, ಹೋಗೋದು, ಬರೋದು, ಈ ರೀತಿ. ಮತ್ತೆ ಭೂಮಿಯ ಒಂದು ಅಂಶ ವಾಯುವಿನಲ್ಲಿ ಸೇರಿಸಿದಾಗ, ಅಗ್ನಿಯಲ್ಲಿ ಸೇರಿಸಿದಾಗ ಏನಾಯ್ತು? ಪಾದ ಆಯ್ತು. ಇದು ವಾಯುವಿನಲ್ಲಿ ಸೇರಿಸಿದಾಗ ಏನಾಯ್ತು? ಈ ಕೈಗಳದು, ಪಾಣಿ, ಸಂಸ್ಕೃತದಾಗ ಪಾಣಿ ಅಂತ ಹೇಳ್ತಾರೆ. ಇವು ಕೈಗಳದು. ಯಾಕಂದ್ರೆ ಕೈ ಒಂದ್ ಕಡೆ ಸುಮ್ ಕುಂದಿರ್ತಾವ, ಯಾವತ್ತು ಯಾಕಂದ್ರೆ ಸದಾ ಚಲನತ್ವದಿಂದ ಕೂಡಿರ್ತಾವ, ಚಂಚಲವಾಗಿರ್ತಾವ. ಏನಾದ್ರೂ ಒಂದು ಕೈ ಸುಮ್ಮಿರಂಗಿಲ್ಲ. ಅದಕ್ಕ ಕೈಗಳಾದ್ರೂ ಕೂಡ ಸ್ವಾಭಾವಿಕ ಚಂಚಲಗಳಾಗಿರ್ತವೆ. ಯಾಕಂದ್ರೆ ಇದು ಕೂಡ ಪೃಥ್ವಿದು ಮತ್ತೆ ವಾಯು ಎರಡೂ ಸೇರಿಬಿಟ್ಟು ಕೈಗಳಾಗಿದಾವ. ಹಂಗಾಗಿ ಇವು ಚಲನತ್ವದಿಂದ ಕೂಡಿರ್ತಾವ. ತೊಳೆದು ಆ ಕೈ ಮಾಡಿದ ಹಿಂಗ್ ಮಾಡಿದ ಎಲ್ಲ ಇದು ವ್ಯವಹಾರ, ಇದು ವ್ಯಾಪಾರ ನಡೀತದೆ ಇಲ್ಲಿ, ಇದರಿಂದ ನಡೀತದೆ. ಯಾವುದು ಪೃಥ್ವಿ ಒಂದು ಭಾಗ ವಾಯುವಿನಲ್ಲಿ ಸೇರಿದಾಗ ಇಲ್ಲಿ ಕೈಗಳಾದವು. ಅದ್ರ ಕೆಲಸ ಏನು? ತಗೊಳ್ಳೋದು, ಕೊಡೋದು, ಹಿಂಗ ಚಲನತ್ವದಿಂದ ಕೂಡಿರ್ತದೆ. ಅದರಿಂದ ಇದು ವಾಯುವ ಅನ್ನೋ ಒಂದು ತತ್ವ ಮಿಶ್ರಿತವಾಗೋದ್ರಿಂದ, ಭೂಮಿಯ ಒಂದು ತತ್ವದಲ್ಲಿ ವಾಯು ಮಿಶ್ರಿತವಾಗೋದ್ರಿಂದ ಈ ಕೈಗಳಾಗಿ ಹಿಂಗ್ ಕೊಡೋದು, ತಗೊಳ್ಳೋದು, ಹಿಂಗೆಲ್ಲ ಮಾಡ್ತಾವ. ಮತ್ತ ಭೂಮಿ ಒಂದು ಭಾಗ ಆಕಾಶದಲ್ಲಿ ಕೂಡಿದಾಗ ಏನಾಯ್ತು? ವಾಗೇಂದ್ರಿಯ. ನಾವು ಮಾತಾಡಕತ್ತೀವಿಲ್ಲ, ಈ ಮಾತಾಡುವಂಥದ್ದು ಯಾವುದರಿಂದ ಮಾತಾಡಕತ್ತೀವಿ ಅಂತಂದ್ರೆ, ಈಗ ಮಾತಾಡುವಂಥದ್ದು ಆಕಾಶದ ಅವಕಾಶ ಕೊಟ್ಟಾಗ ನಮ್ಮ ಶಬ್ದ ನಿಮಗೆ ಕೇಳ್ತದೆ, ನಿಮ್ಮ ಶಬ್ದ ನಮಗೆ ಕೇಳ್ತದೆ, ಅದು ಒಂದು ಲೆಕ್ಕ. ಈ ನಮಗ್ ಮಾತಾಡುವಂತ ಶಕ್ತಿ ಬರುವಂಥದ್ದು ಯಾವುದ್ರಿಂತಂದ್ರೆ ಪೃಥ್ವಿಯ ಒಂದು ಅಂಶ ಮತ್ತೆ ಆಕಾಶದ ಒಂದು ಅಂಶ ಸೇರಿದಾಗ ನಾವು ಮಾತುಗಳು ಆಡ್ತೀವಿ. ಮಾತಾಡುವಂಥದ್ದೇ ಇದಕ್ಕ ಕಾರ್ಯ. ಯಾಕಂದ್ರೆ ವಾಗೇಂದ್ರಿಯ, ವಾಕ್ ಅಂತ ಹೇಳ್ತಾರೆ, ಮಾತಾಡುವಂಥದ್ದು. ಈಗ ನಾವು ಮಾತಾಡುವಂಥದ್ದು ಎಲ್ಲದಕ್ಕೂ ಎಡ್ಡೆರಡು ತತ್ವಗಳದ. ಈಗ ನಾವು ಮಾತಾಡಕತ್ತೀವಿ, ಯಾವ್ದ್ರಿಂದ ಮಾತಾಡಕತ್ತೀವಿ? ಈ ಮಾತಾಡುವಂಥದ್ರಲ್ಲಿ ಭೂಮಿ ತತ್ವದ ಒಂದು ಭಾಗ ಮತ್ತೆ ವಾಯು ಇದು ಆಕಾಶದ ಒಂದು ತತ್ವದಿಂದ ನಾವು ಮಾತಾಡಕತ್ತೀವಿ. ಎರಡು ತತ್ವ ಸೇರಿದಕ್ಕೆ ನಮಗೆ ಮಾತು ಬರಕತ್ತಾವ. ಈ ರೀತಿಯಾಗಿ ಇದಕ್ಕೆ ಮಾತಾಡೋದೇ ಇದಕ್ಕೆ ವ್ಯಾಪಾರ, ಬರೀ ಮಾತಾಡುವಂಥದ್ದು ಇದ್ರ ಕೆಲಸ. ವಾಗೇಂದ್ರಿಯ ಅಂದ್ರೆ ಬರೀ ಮಾತಾಡುವಂಥದ್ದು ಇದ್ರ ಕೆಲಸ. ಈ ಪ್ರಕಾರ ಪಂಚ ಕರ್ಮೇಂದ್ರಿಯಗಳು ಅಂತ ಹೇಳ್ತಾರೆ. ಇದಕ್ಕೆ ಏನ್ ಹೇಳ್ತಾರ? ವಾಕ್, ಪಾಣಿ, ಪಾದ, ಗುಹ್ಯ, ಗುದ. ಮತ್ತೆ ವಾಕ್ ಅಂದ್ರ ಈ ಆಕಾಶದ ಒಂದು ತತ್ವ, ಭೂಮಿ ಒಂದು ತತ್ವ ಸೇರಿ ವಾಕ್ ಆಯ್ತು. ಪಾಣಿ ವಾಯುವಿನ ಒಂದು ತತ್ವ, ಭೂಮಿ ಒಂದು ತತ್ವ ಸೇರಿ ಅದು ಪಾಣಿ ಆಯ್ತು. ಅಗ್ನಿಯ ಒಂದು ತತ್ವ, ಭೂಮಿ ಒಂದು ತತ್ವ ಸೇರಿ ಅಲ್ಲಿ ವಾಕ್, ಪಾಣಿ, ಪಾದ ಆಯ್ತು. ಜಲದ ಒಂದು ತತ್ವ ಭೂಮಿಯಲ್ಲಿ ಸೇರಿ ಅದೇನಾಯ್ತು? ವಾಕ್, ಪಾಣಿ, ಪಾದ, ಗುಹ್ಯ ಆಯ್ತು. ಮತ್ತೆ ಇಲ್ಲಿ ಯಾವುದು? ಜಲದ ಒಂದು ಭಾಗ ಪೃಥ್ವಿಯಲ್ಲಿ ಸೇರಿ ಅದೇನಾಯ್ತು ಅಂತಂದ್ರ ಅದು ಗುದ ಆಯ್ತು ಅಂತ ಹೇಳಿ. ಇಲ್ಲ, ಗುದದ ಗಟ್ಟಿ ಭಾಗ ಅದು. ಅದ್ರಾಗ ಏನು ಸೇರ ಗಟ್ಟಿ ಭಾಗನೇ ಗುದೇಂದ್ರಿಯ. ಹಿಂಗ ಕರ್ಮೇಂದ್ರಿಯಗಳು ಏನು ಅದಾವ ಅಂದ್ರ ವಾಕ್, ಪಾಣಿ, ಪಾದ, ಗುಹ್ಯ, ಗುದ ಅನ್ನುವಂಥವು ಹಿಂಗಾದು ಅಂತ ಕೂಡ
ಇಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಭೂಮಿಯ ಒಂದು ತತ್ವದಿಂದ ಅದು ಯಾರು ಸ್ವಲ್ಪ ಡಿಸ್ಟರ್ಬ್ ಆಗತ್ತದ ಯಾರು ಬಂದ್ ಮಾಡಂಗಿಲ್ಲ, ಮ್ಯೂಟ್ ಮಾಡ್ರಿ. ಅದಕ್ಕೆ ಈ ರೀತಿಯಿಂದ ಕರ್ಮೇಂದ್ರಿಯಗಳು ಅದು ಎದರಿಂದ ಈ ಪೃಥ್ವಿಯ ಅಂಶದಿಂದ ಕರ್ಮೇಂದ್ರಿಯಗಳು. ಆಕಾಶದ ಅಂಶದಿಂದ ಏನಾದವು? ಆಕಾಶದ ಅಂಶದಿಂದ ಏನಾದವು ಅಂದ್ರೆ ಅಂತಃಕರಣಗಳದವು. ಮತ್ತೆ ವಾಯುವಿನ ಅಂಶಗಳಿಂದ ಪಂಚವಾಯುಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅದು. ಅಗ್ನಿ ಅಂಶದಿಂದ ಸ್ತೋತ್ರೇಂದ್ರಿಯ ಸ್ತೋತ್ರ ತೊಕ್ಕು ಜಿಂವ ಗ್ರಹಣ ನೇತ್ರ ಅದು. ಜಲದ ಅಂಶದಿಂದ ಶಬ್ದ ಸ್ಪರ್ಶ ರೂಪು ರಸ ಗಂಧ ಅದು. ಪೃಥ್ವಿಯ ಅಂಶದಿಂದ ಏನಾದ್ರು ವಾಕ್ ಪಾಣಿ ಪಾದ ಗುಹೆ ಗುದ. ಇವು 5 ಕರ್ಮೇಂದ್ರಿಯಗಳದು. ಅಂತಕಳು ಮನ ಬುದ್ಧಿ ಚಿತ್ತ ಅಹಂಕಾರಗಳು ಇವೆಲ್ಲ ಸೇರಿ 25 ತತ್ವಗಳಿಂದ ಈಗ ನಾವು ಉಣ್ತೀವಿ, ತಿಂತೀವಿ, ಕಷ್ಟ ಅಂತೀವಿ, ಸುಖ ಅಂತೀವಿ, ಹಂಗಂತೀವಿ, ಹಿಂಗಂತೀವಿ. 25 ತತ್ವಗಳಿಂದ ಈ ಸ್ಥೂಲ ಶರೀರ ಈ ಭೋಗಕ್ಕೆ ಗುರಿ ಆಯ್ತು, ಮೋಕ್ಷಕ್ಕೂ ಕೂಡ ಸಾಧನ ಆಯ್ತು. ಈ ರೀತಿ ತಿಳ್ಕೋಬೇಕು. ಮತ್ತ ಈಗ ಹೇಳ್ತಾರ ಇಲ್ಲಿ ಮುಖ್ಯ ಇಂದ್ರಿಯಗಳನ್ನ ಹೇಳ್ತಾರೆ. 8ನೆಯ ನುಡಿಯಲ್ಲಿ ನಾವು ನೋಡೋಣ. ಅಹಮೋ ಗ್ರಾಣಂ ಗಂಧ ಪ್ರಾಣಂ ಗ್ರಾಣಂ ಗಂಧ ಸಹಿತಂ ದರೆ ಅಂಶಗಳ ಬಂಧ ಚಿತ್ತ ಉಪಾನಂ ರಸನೆಯು ಗುಹ್ಯ ಪತ್ತಿ ಜಲಾಂಶಗಳ ವೆನಲೂಹ್ಯ ಬುದ್ಧಿ ಉದಾನಂ ರೂಪಂ ಪಾದ ಬದ್ಧವೆನಿಪ ಶಿಖಿ ಕಳೆಗಳ ಭೇದ ಮನವು ತೊಕ್ಕಂ ಸ್ಪರ್ಶಂ ಪಾಣಿ ಎನಿಪವು ವಾಯು ಕಳಾಯು ಶ್ರೇಣಿ ಮತ್ತೆ ಸಮಾನಂ ಶ್ರುತಿ ರವವಾಕ್ಕು ಪತ್ತಿದ ನಭದ ಕಳೆಗಳೆನಿಸಿರ್ಕು ಆಯಾ ಕಳೆಗಳ ಬೆರೆಸುವ ಸತ್ವ ವಾಯು ರಸಾಕ್ಷಿ ವ್ಯಾನಾಜ್ಞತ್ವ ಅಂತ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರ? ಕೆಲವೊಂದು ವಿಚಾರಗಳನ್ನ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರೆ ಇಲ್ಲಿ ಅಹಂ ಅಂದ್ರೆ ಏನು? ಅಹಂಕಾರ. ಪ್ರಾಣಂ ಅಂತಂದ್ರ ಈ ಹಸು ಅಂದ್ರೆ ಪ್ರಾಣ. ಗ್ರಾಣಂ ಅಂದ್ರ ನಾಸಿಕ್. ಮತ್ತೆ ಗಂಧ, ಈ ಗಂಧದ ವಿಷಯ. ಇವು ಕೂಡಿ ಏನಾಗ್ತಾವ? ಭೂಮಿಯ ಒಂದು ಭಾಗಗಳಿಂದ ಕಟ್ಟಲ್ಪಟ್ಟಿದೆ ಅಂತ ಕೂಡ ಹೇಳ್ತಾರೆ. ಈ ಭೂಮಿಯ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ ಅನ್ನುವಂಥದ್ದು ಇಲ್ಲಿ ನೋಡೋಣ. ಯಾಕಂತಂದ್ರ ಆಯಾ ಭೂತಗಳ ಒಂದು ವಿಚಾರಗಳನ್ನ ಅಲ್ಲಿ ಹತ್ರ ಅಹಂಕಾರ ಮತ್ತೆ ಭೂಮಿ ಅಂಶಗಳು ನೋಡ್ರಿ ಯಾವ ರೀತಿ. ಅಹಂಕಾರ ಯಾವುದ್ರಲ್ಲಿ? ಆಕಾಶದಲ್ಲಿರುವಂಥದ್ದು. ಯಾವುದ್ರದ್ದು ನೋಡ್ರಿ? ಭೂತದ ಅಂಶ. ಭೂತದಲ್ಲಿ ಯಾಕಂದ್ರ ಆಕಾಶದ ಅಂಶ ಒಂದು ಸೇರಿ ಮತ್ತೆ ಪೃಥ್ವಿಯ ಅಂಶ ಒಂದು ಸೇರಿ ಅಹಂಕಾರ ಆಗ್ತದೆ. ಇದು ಪೃಥ್ವಿಯ ಒಂದು ಅಂಶ. ಇದು ಅಹಂ, ಇದು ಪೃಥ್ವಿಯಿಂದನೇ ಆದಂಥದ್ದು. ಪೃಥ್ವಿ ಮತ್ತೆ ಆಕಾಶದ. ಪ್ರಾಣಂ ಅಂತಂದ್ರೆ ಪ್ರಾಣ ಆಗಿರುವಂಥದ್ದು ಯಾವುದು? ವಾಯು ಮತ್ತೆ ಪೃಥ್ವಿ ಅಂಶದಿಂದ. ಇವೆರಡದು. ಗ್ರಾಣಂ ಅಂತಂದ್ರ ಅಗ್ನಿ ಮತ್ತೆ ಪೃಥ್ವಿ ಬೆರೆತ ಗ್ರಾಣ ಆಯ್ತು, ನಾಸಿಕ್ ಆಗಿರುವಂಥದ್ದು. ಈಗ ಇದು ಗ್ರಾಣಂ ಅಂದ್ರೆ ಇದು ರುಚಿ ನೋಡುವಂಥದ್ದು. ಆಮೇಲೆ ಇನ್ನೂ ಒಂದು ಹೇಳ್ತಾರ ಅವ್ರು, ಗಂಧ ಅಂತಂದ್ರೆ ಅದು ಕೂಡ ಆಕಾಶದ 4 ತತ್ವಗಳನ್ನ ಹೇಳ್ತಾರ ಅವರು. ಸಹಿತಂ ದರೆ ಅಂಶಗಳ ಬಂಧ. ಅಹಂಕಾರ ಮತ್ತೆ ಪ್ರಾಣವಾಯು ಮತ್ತೆ ನಾಸಿಕ್ ಮತ್ತೆ ಗಂಧ ವಿಷಯ, ಇವು 4 ಸೇರಿಬಿಟ್ಟು ಅವ್ರು ಏನ್ ಹೇಳ್ತಾರ? ಇವು ಭೂಮಿಯ ಅಂಶಗಳು ಅಂತ ಕೂಡ ಹೇಳ್ತಾರ. ಮತ್ತೆ ಚಿತ್ತವಪಾನಂ ರಸನೆಯು ಗುಹ್ಯ ಪತ್ತಿ ಜಲಾಂಶಗಳ ವೆನಲುಹ್ಯ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ. ಚಿತ್ತವಪಾನ ಅಂದ್ರೆ ಇಲ್ಲಿ ಚಿತ್ತು ಅಂತಂದ್ರ ಅದು ಕೂಡ ನೀರಿನ ಅಂಶ. ಯಾಕಂದ್ರ ಇಲ್ಲಿ ಆಕಾಶದ ಅಂಶ ಒಂದು ಜಲದಲ್ಲಿ ಸೇರಿದಾಗ ಚಿತ್ತು ಆಯ್ತು. ಮತ್ತೆ ಈ ಚಿತ್ತುವಿನ ಏನು ಜಲದ ಅಂಶಗಳು ಯಾವಂತಂದ್ರೆ ಈ ಅಪಾನ ವಾಯು ಆಗಿರುವಂಥದ್ದು. ಈ ರಸನೇಂದ್ರಿಯ ನಾಲಿಗೆ ರಸನೇಂದ್ರಿಯ ಆಗುವಂಥದ್ದು, ಉಪಸ್ಥವು, ಇವೆಲ್ಲ ಜಲದ ಅಂಶಗಳು 4. ಯಾಕಂತಂದ್ರ
ಈ ಚಿತ್ತು, ಅಪಾನ ವಾಯು, ಈ ನಾಲಿಗೆ ರಸನೆಯು, ಆಮೇಲೆ ಉಪಸ್ಥ ಅಂದ್ರೆ ಗುಹ್ಯ, ಇವೆಲ್ಲ ಸೇರಿ ಜಲದ ಅಂಶಗಳು. ಈ ಭಾಗಗಳನ್ನ ಸೇರಿ ಅಲ್ಲಿ ಜಲದ ಅಂಶಗಳು ಅದಾವ ಅಂತ ಇಲ್ಲಿ ಸಪ್ರೇಟ್ ಮಾಡ್ತಾರೆ ಒಂದೊಂದು ಅಂಶಗಳು. ಈಗ ಒಂದೊಂದು ತತ್ವದಲ್ಲಿ ಎಲ್ಲ ಬೆರ್ತದ್ದು ಒಂದೊಂದು ಭಾಗ ಮಾಡಕತ್ತಾರ ಅವರು. ಬುದ್ಧಿ ಉದಾನಂ ರೂಪಂ ಪಾದ ಬದ್ಧವೆನಿ ಪಸಿಕಿ ಕಡೆಗಳ ಭೇದ ಅನ್ನುವಂಥದ್ದು. ಈ ಬುದ್ಧಿ ಅನ್ನುವಂಥದ್ದು ಅಗ್ನಿ ತತ್ವದಿಂದಲೇ ಆಗಿರುವಂಥದ್ದು. ಮತಿ, ಬುದ್ಧಿ ಅಂದ್ರೂ ಒಂದೇ, ಮತಿ ಅಂದ್ರೂ ಒಂದೇ. ಉದಾನ ಮಂತ್ರ ಉದಾನ ವಾಯು ಇತ್ತೇಗ್ ಬರುವಂಥದ್ದು, ಇದೆಲ್ಲ ಮಾಡುವಂಥದ್ದು ಕೂಡ ಇದು ಯಾವುದು ಅಗ್ನಿಯ ಅಂಶಗಳು. ಮತ್ತೆ ರೂಪು ನೋಡುವಂಥದ್ದು, ವಿಷಯವನ್ನು ನೋಡುತ್ತೆ. ಪಾದ ಈ ನಡೆಯುವಂಥದ್ದು, ಇದು ಅಗ್ನಿ ಅಂಶಗಳು ಅಂತ ಕೂಡ ಹೇಳಿಸಿಕೊಡುತ್ತದೆ ಇದು. ಅಗ್ನಿ, ಶಿಖಿ ಅಂದ್ರೇನು ಅಗ್ನಿ, ಇವೆಲ್ಲ ಅಗ್ನಿಯ ಅಂಶಗಳು. ಮತ್ತ ಇಲ್ಲಿ ಕೂಡ ಅವ್ರು ಹೇಳ್ತಾರೆ ಯಾವ್ದಂದ್ರ ಮನವಂ ತ್ವಕ್ಕು ಸ್ಪರ್ಶ ಪಾಣಿ ಅನಿಪವು ವಾಯು ಕಳಾಯು ಶ್ರೇಣಿ ಅಂತ ಕೂಡ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ ಇಲ್ಲಿ ಕೂಡ ಈ ಒಂದು ಮನಸ್ಸು ಏನ್ ಹೇಳ್ತಾರೆ ಇಲ್ಲಿ ಮನಸ್ಸು ಅನ್ನುವಂಥದ್ದು ಕೂಡ ಇದು ಯಾವುದರಿಂದ ಅಂತಂದ್ರೆ ಜಲದ ವಿಚಾರವನ್ನ ಹೇಳ್ತಾರೆ. ಜಲದ ಅಂಶಗಳು ಯಾವುದು ಅಂತಂದ್ರ ಈ ಒಂದು ಯಾವುದು ಅಂತಂದ್ರ ಒಂದು ಸೆಕೆಂಡ್ ತಡ್ರಿ. ಜಲದ ಅಂಶ ಅಂತಂದ್ರು ಕೂಡ ಇಲ್ಲಿ ಏನ್ ಹೇಳ್ತಾರ ಮನಸ್ಸಾಗುವಂಥದ್ದು, ಮನಸ್ಸು, ಆಮೇಲೆ ತ್ವಕ್ಕು ಅಂದ್ರೆ ಚರ್ಮ, ಆಮೇಲೆ ಇದಕ್ಕ ಸ್ಪರ್ಶ ವಿಷಯ, ಆಮೇಲೆ ಪಾಣಿ ಕೈಗಳು, ಇವು ವಾಯುವಿನ ಅಂಶಗಳು. ವಾಯುವಿನ ಅಂಶಗಳು ಯಾವುವು ಅಂತಂದ್ರ ಈ ಮನಸ್ಸು ಅನ್ನುವಂಥದ್ದು, ಈ ತ್ವಕ್ಕು ಚರ್ಮ ಅನ್ನುವಂಥದ್ದು, ಮತ್ತೆ ಸ್ಪರ್ಶ ಮಾಡುವಂಥದ್ದು, ಸ್ಪರ್ಶ ಅಂತಂದ್ರೆ ಸ್ಪರ್ಶ ಮಾಡುವಂಥದ್ದು ವಿಷಯ, ಆಮೇಲೆ ಕೈಗಳು ಇವು ವಾಯುವಿನ ಅಂಶಗಳು ಅಂತ ಕೂಡ ಹೇಳ್ತಾರ. ಮತ್ತೆ ಇಲ್ಲಿ ಕೂಡ ಏನ್ ಹೇಳ್ತಾರ ಒಂದೊಂದು ವಿಚಾರಗಳನ್ನ ಅವ್ರು ಹೇಳ್ತಾರ. ವಾಯುವಿನ ಅಂಶಗಳು, ಮತ್ತೆ ಅಗ್ನಿ ಅಂಶಗಳು, ಜಲದ ಅಂಶಗಳು, ಪೃಥ್ವಿ ಅಂಶಗಳು. ಈಗ ಯಾಕಂದ್ರ ಈ ರೀತಿಯಾಗಿ ಇಲ್ಲಿ ಒಂದೊಂದು ವಿಚಾರಗಳನ್ನ ಅವ್ರು ಸಪ್ರೇಟ್ ಮಾಡಿ ಹೇಳಕತ್ತಾರ. ಮತ್ತೆ ಸಮಾನಂ ಶ್ರುತಿ ರವವಾಕು ಪತ್ತಿದ ನಭದ ಕಳೆಗಳೆನಿಸಿರ್ಕು ಅಂದ್ರೆ ಆಕಾಶದ ಬಗ್ಗೆ ಕೂಡ ಹೇಳ್ತಾರ ಅವರು. ಶ್ರುತಿ ಅಂತ ಯಾಕಂತಂದ್ರ ಇಲ್ಲಿ ಕೂಡ ಕೆಲವು ವಿಚಾರಗಳನ್ನ ಅವ್ರು ಹೇಳತ್ತಾರ. ಈ ಆಕಾಶದ ವಿಚಾರಗಳನ್ನು ಕೂಡ ಅವರು ಈ ಒಂದು ಅಂತಃಕರಣಗಳು ಆಗಿರ್ಬೋದು, ಮತ್ತೆ ಯಾವುದು ವಾಯುವಿನ ಪ್ರಾಣಾಪಾನ ವ್ಯಾನ ಉದಾನ ಸಮಾನ, ಆಮೇಲೆ ಅಗ್ನಿ ಅಂಶಗಳು ಸ್ತೋತ್ರ ತೊಕ್ಕು ಜೀವ ಗ್ರಾಣ ನೇತ್ರ, ಆಮೇಲೆ ಜಲದಂಶಗಳು ಶಬ್ದ ಸ್ಪರ್ಶ ರೂಪು ರಸಗಂಧ ವಾಕ್ ಪಾಣಿಪಾದ ಗುದ ಗುಹ್ಯ ಅಂತನ್ನುವಂಥದ್ದು. ಈ ರೀತಿಯಾಗಿ ಒಂದೊಂದು ವಿಚಾರಗಳನ್ನ ಅವರು ಹೇಳ್ತಾರ. ಮನ, ವ್ಯಾನ, ತೊಕ್ಕು, ಸ್ಪರ್ಶ, ಪಾಣಿ ಅನ್ನುವಂಥದ್ದು ವಾಯುವಿನ ಅಂಶಗಳು, ಬುದ್ಧಿ, ಉದಾನ, ನೇತ್ರ, ರೂಪು, ಪಾದ ಇವು ಅಗ್ನಿ ಅಂಶಗಳು, ಜಲದ ಚಿತ್ತು, ಅಪಾನ ಮತ್ತೆ ರಸನೆ, ರಸ, ಗುಹ್ಯ ಇವು ಜಲದ ಅಂಶಗಳು, ಅಹಂ, ಪ್ರಾಣ, ನಾಸಿಕ್, ಗಂಧ, ಗುದ ಇವು ಪೃಥ್ವಿ ಅಂಶಗಳು. ಇಲ್ಲಿ ಕೂಡ ಜ್ಞಾತೃ ಆಕಾಶದ ಅಂಶಗಳು ಯಾವುದಂದ್ರೆ ಜ್ಞಾತೃ, ಸಮಾನ, ಸ್ತೋತ್ರ, ಶಬ್ದ, ವಾಕು ಇವು ಸಪ್ರೇಟ್ ಮಾಡ್ತಾರೆ. ಅಂದ್ರೆ ಈಗ 5 ತತ್ವಗಳದಾಗ ಒಂದೊಂದು ಭಾಗದಾಗ ಬಂದಾವ, ಅವನ್ನ ಸಪ್ರೇಟ್ ಮಾಡಿದಾರೆ. ಏನ್ ಗದ್ದಲಕ್ಕೆ ಹಾಕೊಳ್ಳೋದೇನ್ ಬೇಕಾಗಿಲ್ಲ. ಈ ರೀತಿಯಾಗಿ ಅವು ಸಪ್ರೇಟ್ ಮಾಡಿದಾರೆ. ಆಕಾಶದ ಈಗ ಮನ, ಬುದ್ಧಿ, ಚಿತ್ತ, ಅಹಂಕಾರದಾಗ ಆಕಾಶ ಭಾಗ ಏನದ ಅದ್ರಾಗ, ಅಂತಃಕರಣದಾಗ ಯಾವ ಭಾಗ ಅದ, ಮತ್ತೆ ಇದರಲ್ಲಿ ವಾಯುವಿನಲ್ಲಿ ಯಾವ ಭಾಗ ಅದ, ವಾಯು ತತ್ವದ್ದು ಯಾವ್ದಾದ, ಇವೆಲ್ಲ ಸ್ವಲ್ಪ ಬೇರೆ ಮಾಡಿ ಬಿಡಿಸಿ ಹೇಳಿದಾರೆ. ಅಷ್ಟೇ ವ್ಯತ್ಯಾಸ, ಇದ್ರಾಗ ಏನಿಲ್ಲ. ಹಂಗಾಗಿ ಈ ರೀತಿಯಾಗಿ ಮಿಶ್ರಣದಿಂದ, ಈ ಪಂಚಭೂತಗಳ ಮಿಶ್ರಣದಿಂದ ಈ ಪಂಚೀಕರಣ ಆಯ್ತು ಅನ್ನುವಂಥದ್ದನ್ನು ಹೇಳ್ತಾರೆ. ಗೊತ್ತಾಗದಿದ್ರೆ ಇದು ಕೊನೆಯದು ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನಾಳೆ ರಿವರ್ಸ್ ಮಾಡ್ಕೊಂಡು ಮುಂದಿನ ವಿಚಾರಗಳನ್ನ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ